ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನು ಅಂತಂದರೆ, ನಮ್ಮ ತಮ್ಮನ ಮಗಳದು ಇದು ಗುಂಡು ಮಾಡಿಸ್ಬೇಕಾಗಿತ್ತು. ಬರ್ತಡೇ ಇದೆ ಅವಳದು. ಮತ್ತು ಬರ್ತಡೇ ಟೈಮ್ನಲ್ಲಿ ಗುಂಡಿರ್ತಾಳೆ ಅಂತೇಳ್ಬಿಟ್ಟು ಅದಕ್ಕೆ ಶಾಸ್ತ್ರನ ಮಾಡ್ತಾಯಿದ್ದಾರೆ. ಶಾಸ್ತ್ರ ಮಾಡಿಬಿಟ್ಟು ಆಮೇಲೆ ಯಾವಾಗ ಬೇಕು ಅವಾಗ ಗುಂಡು ಮಾಡ್ಬೋದಲ್ವ, ಹಾಗಾಗ್ಬಿಟ್ಟು ಆ ಶಾಸ್ತ್ರನ ಮಾಡ್ತಾಯಿದ್ದಾರೆ ಅಂತ ರೆಡಿ ಆಗಿದ್ದೀನಿ. ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ನೋಡ್ಬೋದು ಕಾಟನ್ ಸ್ಯಾರಿ, ನನಗೆ ತುಂಬ ಇಷ್ಟ ಕಾಟನ್ ಸ್ಯಾರಿ. ಬಟ್ ದಪ್ಪ ಕಾಣಿಸ್ತೀನಿ ಅಂತ ಜಾಸ್ತಿ ಕಾಟನ್ ಸ್ಯಾರಿನ ಉಟ್ಕೊಳಂಗಿಲ್ಲ. ಬಟ್ ಇದನ್ನು ಚೆನ್ನಾಗಿ ಐರನ್ ಮಾಡಿಬಿಟ್ಟು ನೋಡ್ಬೋದು, ಚೆನ್ನಾಗಿ ಐರನ್ ಮಾಡಿದ್ದೀನಿ. ನೀಟಾಗಿ ಸ್ಟಿಫಾಗಿ ಕುತ್ಕೊಳೋ ಥರ ಐರನ್ ಮಾಡಿಬಿಟ್ಟು ಉಟ್ಕೊಂಡಿರೋದ್ರಿಂದ ಪರವಾಗಿಲ್ಲ. ಇಲ್ಲಾಂದರೆ ಕಾಟನ್ ಸ್ಯಾರಿ ಅಂದರೆ ಫುಲ್ಲು ಹರಡ್ಕೊಂಬಿಡುತ್ತೆ. ಇದು ಐರನ್ ಮಾಡಿದ್ದೀನಲ್ಲ, ಹಂಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಮ್ಮ ಮನೆಗೆ ಹೋಗಬೇಕು, ರೆಡಿ ಆಗಿದ್ದೀನಿ. ಆವಾಗಲೇ ತುಂಬ ಹೊತ್ತಾಯಿತು. ಆದಷ್ಟು ಬೇಗನೆ ಬನ್ನಿ ಅಂತ ಹೇಳ್ತಾಯಿದ್ರು ಅಮ್ಮ. ಇನ್ನು ಹ್ಞೂ ಅಂದ್ಕೊಂಡು ನಮಗೆ ಇದು ಸ್ವಲ್ಪ ಎಲ್ಲ ಮನೆ ಕೆಲಸ ಅದು ಇದು ಎಲ್ಲ ಮುಗಿಸ್ಕೊಂಡು ಇನ್ನು ಮಗನಿಗೆ ಸ್ಕೂಲ್ಗೆಲ್ಲ ಬಿಟ್ಟು ಬಂದು ಇನ್ನು ಕಾಲೇಜಿಗೆ ಅವಳದು ಇವತ್ತು ಎಕ್ಸಾಮ್ ಇದೆ, ಲಾಸ್ಟ್ ಎಕ್ಸಾಮ್ ಇವತ್ತು. ಇನ್ನು ಅವಳಿಗೂ ಬಿಟ್ಟು ಬರಬೇಕು. ಆಮೇಲೆ ಅಷ್ಟು ಅಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಟ್ರೆ ಆಯಿತು. ಅಲ್ಲಿಯೂ ಸ್ವಲ್ಪ ಶಾಸ್ತ್ರನ ನೋಡ್ತಾಳೆ, ಓದ್ಕೊತಾಳೆ. ಅಲ್ಲಿನೂ ಶಾಸ್ತ್ರ ನೋಡಲ್ವ, ಶಾಸ್ತ್ರನ ಅಲ್ಲಿನೂ ಸ್ವಲ್ಪ ನೋಡಿ ಅಲ್ಲಿಂದ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಇನ್ನು ಊಟ ಎಲ್ಲ ಅಲ್ಲೇ, ಹಂಗಾಗಿ ಅಡುಗೆ ಮಾಡೋದು ಅಂತ ಏನಿಲ್ಲ. ಟಿಫನ್ಗೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ. ಇನ್ನು ಪುಳಿಯೋಗರೆನ ತಿಂತಾಯಿದ್ರು ನಮ್ಮ ಮನೆಯವರು. ಇನ್ನು ಹಂಗೆ ಅವ್ರಿಗೂ ಸ್ವಲ್ಪ ವರ್ಕ್, ಹಂಗಾಗಿ ರೆಡಿ ಆಗಿದ್ದೀನಿ. ಹೋಗಿ ಬರೋಣಂತೆ ಬನ್ನಿ ಫ್ರೆಂಡ್ಸ್. ಇವತ್ತಿನ ದಿನ ನಮ್ಮ ಡಿಂಪುದು ಜವಳ ಶಾಸ್ತ್ರನ ಮಾಡ್ತಾಯಿದ್ದಾರೆ ಅಮ್ಮ ಮನೇಲಿ. ಹಾಗಾಗಿಬಿಟ್ಟು ಇನ್ನು ರೆಡಿ ಆಗಿಬಿಟ್ಟು ಹೊರಡೋಕ್ಕೆ ಅಂಥೇಳಿ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಬರೋಣಂತೆ. ನಾನು ಪ್ಯಾಂಟ್ ಐತಲ್ಲ, ಯಾವಾಗ ಗೊತ್ತಾ ಕೈಯೆಲ್ಲ ಬರ್ತಿತ್ತು, ಚಿಂಟು ಹುಟ್ಟದಾಗ ತೊಗೊಂಡಿದ್ದು ಪ್ಯಾಂಟ್ ಅಂತ ಮಾವನ ಹೇಳಿದ್ರು. ಚಿಂಟು ಇದನ್ನಲ್ಲ, ಚಿಂಟು ಹುಟ್ಟಿ 1 ವರ್ಷ ಆದಮೇಲೆ ತೊಗೊಂಡಿದ್ದಾನೆ. ಅಲ್ಲಿ ಹುಟ್ಟದಾಗ ಪ್ಯಾಂಟ್ ತೊಗೊಂಡಿದ್ದು ನಾನು. ನಂಗೆ ಲೂಸ್ ಆಗುತ್ತೆ ಪ್ಯಾಂಟು, ಇಲ್ಲಿ ಟೈಟ್ ಆಗುತ್ತೆ, ಇಲ್ಲಿ ಲೂಸ್ ಆಗುತ್ತೆ ವೇಸ್ಟ್ ಹತ್ರ. ನೀವು ಯಾರಾದರೂ ನಮ್ಮ ಬರ್ಡೇದಲ್ಲಿ ಅವ್ರ ಅಪ್ಪ ಥರ ಇದೆಯಾ ಅಂತಾರ. ಒಂಚೂರು ರೆಡಿ ಆಗಿಲ್ಲ, ಏನಿಲ್ಲ. ಬರ್ತಡೇ ಅಲ್ಲ, ಅಲ್ಲ ಬರ್ತಡೇ ಯಾವಾಗ ಐತೆ? ಇದು ಶಾಸ್ತ್ರ ಇದೆ. ಶಾಸ್ತ್ರಕ್ಕೆ ಒಂದು ಪಂಚೆ ಒಂದು ಶರ್ಟ್ ಹಾಕೊಂಡ್ರೆ ಮುಗಿದ. ನೀನೇನು ಹಾಕೊಂಡಿದ್ಯಾ? ನೀನು ಹಾಕೊಂಡಿದ್ಯಾ? ಇವಾಗ ಇರೋದು ಅಲ್ಲಿ ಲೇಟ್, ಏನೋ ಒಂದು. ನಾವೆಲ್ಲ ಇನ್ನು ಸುಮ್ಮನೆ ರೆಡಿಯಾಗಿರೋದು. ರೆಡಿಯಾಗಿ ಹ್ಞೂ, ಮತ್ತೆ ಸ್ನಾನ ಮಾಡಿದ್ದೀನಿ. ನಾನು ಈ ಥರ ಮಕ್ಕಳ ಬೇಕಾದ್ರೆ ಈ ಕಾಸ್ಟ್ಯೂಮ್ ಮಾಡ್ಬೇಕಂತೆ, ಜೀನ್ಸ್ ಹಾಕೊಂಡು ಮಲ್ಕೊಂತೀಯ. ಜವಳ ಶಾಸ್ತ್ರ ಮಾಡ್ತಾ ಇರೋದ್ರಿಂದ ಇನ್ನು ತವ್ರ ಮನೆಯಿಂದ ಅಂದರೆ ನಮ್ಮ ತಮ್ಮನ ಹೆಂಡ್ತಿ ಅವ್ರ ತವ್ರ ಮನೆಯಿಂದ ಮಡ್ಲಕ್ಕಿನೆಲ್ಲ ತುಂಬ್ತಾರೆ. ಹಾಗಾಗಿಬಿಟ್ಟು ಮಡ್ಲಕ್ಕಿಗೆ ಅಂತೇಳ್ಬಿಟ್ಟು ಎಲ್ಲ ಸಾಮಾನೆಲ್ಲವೂ ಹೂವು, ಹಣ್ಣು ಮತ್ತು ಅಕ್ಕಿ, ಬೆಲ್ಲ, ಕೊಬ್ಬರಿ ಹೆಚ್ಚು ಅವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಇನ್ನು ಬ್ಲೌಸೂ ಅಷ್ಟೇ ಇನ್ನೆಲ್ಲ ವರ್ಕೆಲ್ಲ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡಿದ್ಲು. ಇನ್ನು ಬಳೆಗಳು ಎಲ್ಲವನ್ನೂ ಅಷ್ಟೇ ತೊಗೊಂಡು ಬಂದು ಎಲ್ಲ ರೆಡಿ ಇಟ್ಟರೆ ಬೇಗನೆ ಆಗುತ್ತಲ್ವ. ಇವಾಗ ನಮ್ಮ ಡಿಂಪಿ ರೆಡಿ ಆಗ್ತಾ ಇದ್ದಾಳೆ. ನಮ್ಮ ಡಿಂಪಿ ರೆಡಿ ಆಗಿಬಿಟ್ರೆ ಅರ್ಧ ಜನ ರೆಡಿ ಆದಂಗೆ. ಯಾಕೆ ಅಂತಂದರೆ ಗೊತ್ತಲ್ವ, ಮಕ್ಕಳು ಡ್ರೆಸ್ ಹಾಕಿದ ತಕ್ಷಣ ಬೇಗನೆ ಗಲೀಜು ಮಾಡ್ಕೊಂಬಿಡ್ತಾರೆ. ಹಾಗಾಗಿ ಮತ್ತು ಒಂದು ಸ್ವಲ್ಪ ಅವಳಿಗೆ ಮಲಗಿ ಎದ್ದರೆ ಒಂದು ಸ್ವಲ್ಪ ಆರಾಮಾಗಿರ್ತಾಳೆ, ಇಲ್ಲ ಅಂತಂದರೆ ಕಿರಿಕಿರಿ ಮಾಡ್ತಾ ಇರ್ತಾಳೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಎಬ್ಸಿದ್ವಿ. ಆವಾಗ ಒಂದು ಸ್ವಲ್ಪ ಕಿರಿಕಿರಿ ಮಾಡಲ್ಲ, ಸ್ವಲ್ಪ ಆರಾಮಾಗಿರ್ತಾಳೆ ಅಂತೇಳ್ಬಿಟ್ಟು. ಇನ್ನು ನಾನು ಇಲ್ಲಿ ನಮ್ಮ ತಂಗಿ ನನಗೆ ನಮ್ಮ ತಂಗಿ ಕಂಕಣನ ಕಟ್ಕೊತಾ ಇದ್ವಿ. ನಮ್ಮಮ್ಮ ಮನೇಲಿ ಏನೇ ಒಂದು ಶುಭ ಕಾರ್ಯಗಳಾಗಲಿ, ಏನೇ ಒಂದು ಫಂಕ್ಷನ್ ಆಗಲಿ, ಫಸ್ಟು ನಮ್ಮಮ್ಮ ಕಂಕಣನ ಕಂಪಲ್ಸರಿ ಇದನ್ನು ಮಾಡ್ತಾರೆ, ಕಟ್ಟಿಸ್ತಾರೆ. ಅದು ಒಂದು ಒಳ್ಳೆ ಸಂಕೇತ ಅಂತ ಹೇಳ್ಬಿಟ್ಟು ಯಾವಾಗಲೂ ಅಷ್ಟೇ ಒಂದು ಪೂಜೆ ಏನಾದರೂ ಆದ್ರೂ ಅಷ್ಟೇ ಅಮ್ಮ ಮನೇಲಿ ಕಂಕಣ ಕಟ್ಟೋದು ಮಾತ್ರ ಕಂಪಲ್ಸರಿ. ಇನ್ನು ಚಿಕ್ಕ ಪಾಪಗೂ ಸಹಿತನೂ ಕಂಕಣ ಕಟ್ಬಿಟ್ಟು ಎಲ್ಲ ಇದು ಮಾಡ್ತಾರೆ.
Hey Dimpo. Hi friends. Hi. Hi friends. Hi. Hi friends. Hi friends. Hi friends. Yeah. Hi friends. Hi friends. ಬಿಳ್ಸಿದ್ಲು ಒಂದ್ ಬಳೆ. ಹಾಯ್ ಡಿಂಪು, ಫ್ಲವರ್ಸ್ ಇಟ್ಕೊಂಡಿದ್ಯಾ? ಮಮ್ಮಿ ನಂಗೆ ಎಷ್ಟೊತ್ತಿಗೆ ಬಿಟ್ಟು ಬರೋದು? ವಾವ್, ದಿಂಪದ್ ಬಳೆ ನಡು. ಸೂಪರ್. ವಾವ್, ಸೂಪರ್ ಸೂಪರ್. ಹಾಯ್. ದಿಂಪು ನಮ್ಮ ಡಿಂಪಿಗೆ ಒಂದು ಕಡೆಯಿಂದ ರೆಡಿ ಮಾಡ್ತಾಯಿದ್ರೆ ಇನ್ನೊಂದು ಕಡೆಯಿಂದ ಎಲ್ಲ ಕಿತ್ತು ಬಿಸಾಕ್ತಾ ಇದ್ದಾಳೆ. ಎಷ್ಟು ಯಾಮಾರಿಸಿದ್ರೂ ಅಷ್ಟೇ ಒಂದು ಸ್ವಲ್ಪ ತನಕ ಇಟ್ಕೊತಾಳೆ. ಅದು ಗೊತ್ತಾಗಿದ್ದ ತಕ್ಷಣ ಮತ್ತೆ ಬಿಚ್ಕೊಳಕ್ಕೆ ಟ್ರೈ ಮಾಡ್ತಾನೇ ಇದ್ದಾಳೆ. ಇನ್ನು ಉಂಗುರಗಳು ಹಾಕೋಣ ಅಂತಂದರೆ ಅದನ್ನು ಎಲ್ಲಿ ಇಟ್ಕೊಂಡು ಬಾಯಲ್ಲಿ ಇಟ್ಕೊಂಡ್ಬಿಡ್ತಾಳೆ ಅಂತೇಳ್ಬಿಟ್ಟು ಇನ್ನು ಅದನ್ನು ಬೇಡ ಅಂಥೇಳಿ ಬಳೆ ಅಷ್ಟೇ ಹಾಕಿದ್ವಿ. ನೋಡ್ಬೋದು ಆ ಬಳೆನೇ ಬಿಚ್ಕೊಳಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾಳೆ ಅಂತ. ಮಕ್ಕಳಿಗೆ ಹಂಗೆ ಅಲ್ವಾ, ಅವ್ರಿಗೆ ಏನಾದರೂ ಎಕ್ಸ್ಟ್ರಾ ಹಾಕ್ಬಿಟ್ರೆ ಸಾಕು ಅವ್ರು ಒಂಥರ ಇರಿಟೇಟ್ ಆಗ್ತಾ ಇರುತ್ತೆ. ಅದನ್ನು ಯಾವಾಗ ಕಿತ್ಕೋಬೇಕು ಅಂತಲೇ ಕಾಯ್ತಾ ಇರ್ತಾರೆ. ಹಾಗಾಗಿ ಇನ್ನು ನಮ್ಮ ಡಿಂಪಿಗೂ ಅಷ್ಟೇ ಬಳೆಗಳ್ನೆಲ್ಲ ಸ್ವಲ್ಪ ಬಳೆ ಆದರೂ ಇರಲಿ, ಹಾಗೆ ಹೂವು ಮುಡ್ಸಿರೋದು ಅದಾದರೂ ಇರಲಿ ಅಂಥೇಳಿ ಒಂದು ಸ್ವಲ್ಪ ಏನಾದರೂ ಗದರಿಸಿದ್ರೆ ಪಾಪ ಅಳ್ತಾಳೆ. ನಮಗೆ ಒಂಥರ ಅನ್ನಿಸ್ತಾ ಇತ್ತು. ಲಕ್ಕಿ ಲಕ್ಕಿ ಡಿಂಪು ಅಂತ ಐತಂತೆ. ಲಕ್ಕಿ ಬುಚ್ಚೋಡು ಚಿನ್ನ, ಬುಚ್ಚು ದೊಡ್ಡವ್ರನ್ನ ರೆಡಿ ಮಾಡ್ಬೋದು, ಆದರೆ ಈ ಮಕ್ಕಳನ್ನ ಮಾತ್ರ ರೆಡಿ ಮಾಡೋದು ಎಷ್ಟು ಕಷ್ಟ ಅಂತಂದರೆ ಒಂದು ಹಾಕಿದರೆ ಒಂದು ಬಿಚ್ಕೊಂಡು ಇಡ್ತಾ ಇರೋದ್ರಿಂದ ಇನ್ನು ಎಲ್ಲಿ ಹೊರಗಡೆ ಬೀಳಿಸ್ಕೊಂಡ್ಬಿಡ್ತಾಳೋ ಅಂಥೇಳಿ ಇನ್ನು ಹಾಕಿದ್ದೂ ಅಷ್ಟೇ ಇನ್ನು ತೆಗೆದುಬಿಟ್ರೆ ಆಯಿತು ಅಂಥೇಳಿ ಅದನ್ನು ಎಲ್ಲವನ್ನೂ ತೆಗೆದ್ವಿ. ನೋಡ್ಬೋದು ಅವಳು ಹೆಂಗೆ ಬಿಚ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಅಂತ. ಬಳೆಗಳೂ ಅಷ್ಟೇ. ನನಗೆ ಆವಾಗಲಿಂದನೂ ನಾನು ಹೇಳ್ತಾ ಇದ್ದೀನಿ ಜವಳಶಾಸ್ತ್ರ ಅಂತ. ಜವಳಶಾಸ್ತ್ರ ಅಂದರೆ ಏನು ಅಂತ ಕೆಲವ್ರಿಗೆ ಗೊತ್ತೇ ಇಲ್ಲ, ಕೆಲವರಿಗೆ ಗೊತ್ತಿರುತ್ತೆ. ನಮ್ಮ ಕಡೆ ಜವಳಶಾಸ್ತ್ರ ಅಂತ ಅಂತಾರೆ, ಬೇರೆ ಕಡೆ ಮುಡಿ ಕೊಡೋ ಶಾಸ್ತ್ರ ಅಂತಲೂ ಹೇಳ್ತಾರೆ. ಇಲ್ಲಿ ಜವಳಶಾಸ್ತ್ರ ಅಂತೇಳಿ ನಾವು ಕರಿತೀವಿ. ಜವಳಶಾಸ್ತ್ರ ಅಂತಂದರೆ ಮಕ್ಕಳಿಗೆ 1 ವರ್ಷದ ಒಳಗಡೆ ಗುಂಡನ್ನ ಮಾಡಿಸ್ತೀವಿ. ಗುಂಡು ಮಾಡ್ಸೋಕ್ಕಾಗಲಿಲ್ಲ ಅಂದರೆ ಅಕಸ್ಮಾತ್ ಏನಾದರೂ ಅನಿವಾರ್ಯ ಕಾರಣಗಳಿಂದ ಮಾಡ್ಸೋಕ್ಕಾಗಿಲ್ಲ ಅನ್ನೋ ಟೈಮ್ನಲ್ಲಿ ಜವಳಶಾಸ್ತ್ರನ ಅಂತ ಮಾಡ್ತೀವಿ. ಅಂದರೆ ಸೋದ್ರ ಮಾವನ ಹತ್ರ ಮೂರು ಕಡೆ ಕೂದಲನ್ನ ಕಟ್ ಮಾಡಿಸ್ತೀವಿ. ಅಂದರೆ ಎಲೆಯಲ್ಲಿ ಕತ್ರಿ ಥರನೇ ಶೇಪ್ ಮಾಡಿಟ್ಕೊಂಡು ಅದನ್ನು ತೋರಿಸ್ತೀನಿ ನಾನು. ಅದೇ ಶೇಪಲ್ಲಿ ಕಟ್ ಮಾಡಿಕೊಂಡು 3 ಕಡೆ ಕಟ್ ಮಾಡಿಸಿ ಆಮೇಲೆ ಕತ್ರಿಯಿಂದ ಕೂದಲನ್ನ ಕಟ್ ಮಾಡ್ತೀವಿ ಸ್ವಲ್ಪ. ಅದನ್ನು ನಾವು ಯಾವಾಗಾದರೂ ಮುಂದೆ ಗುಂಡು ಮಾಡಿಸೋ ಅಂಥ ಟೈಮ್ನಲ್ಲಿ ಅದೇನು ಫಸ್ಟ್ನೇದು ಮುಡಿ ಅಂತ ತೆಗೆದು ಇಟ್ಕೊಂಡಿರ್ತೀವಲ್ವ, ಇವಾಗ ಶಾಸ್ತ್ರ ಮಾಡಿರೋದು ಕೂದಲು ಇರುತ್ತಲ್ವ, ಅದನ್ನು ಆ ದೇವಸ್ಥಾನದಲ್ಲಿನೂ ಅದನ್ನು ಕೊಟ್ಬಿಡ್ತೀವಿ. ಹಾಗಾಗಿಬಿಟ್ಟು ಇನ್ನು ಅವಳದು ಬರ್ತಡೇ ಬೇರೆ ಇತ್ತು. ಸ್ವಲ್ಪ ಗ್ರ್ಯಾಂಡಾಗಿ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಾ ಇರೋದ್ರಿಂದ ಇನ್ನು ವರ್ಷದೊಳಗಡೆ ಹೋಗಿ ನಮಗೆ ಅವಳಿಗೆ ಗುಂಡು ಮಾಡ್ಸೋಕ್ಕೆ ಆಗಲಿಲ್ಲ. ಇನ್ನು ಅದ್ರ ಸಲುವಾಗಿ ನಾವು ಇನ್ನು ಅವಳಿಗೆ ಜವಳಶಾಸ್ತ್ರನ ಮಾಡಿಬಿಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಇನ್ನು ಜವಳಶಾಸ್ತ್ರನ ಸೋದರ ಮಾವ ಮಾಡಬೇಕು. ಇನ್ನು ನಮ್ಮ ತಮ್ಮನ ಹೆಂಡ್ತಿಗೆ ಅಣ್ಣ ತಮ್ಮವ್ರಂತ ಯಾರೂ ಇಲ್ಲ. ಇನ್ನು ಹಾಗಾಗಿಬಿಟ್ಟು ಇನ್ನು ನಮ್ಮನೆಯವರೇನೇ ಅವಳಿಗೆ ಜವಳಶಾಸ್ತ್ರನ ಮಾಡ್ತಾಯಿದ್ದಾರೆ. ಇನ್ನು ನಮ್ಮನೆಯವ್ರಿಗೂ ಅಷ್ಟೇ ವರ್ಕ್ ಇತ್ತು. ಸ್ವಲ್ಪ ಪರ್ಮಿಷನ್ ಕೇಳಿಬಿಟ್ಟು ಒಂದು ಸ್ವಲ್ಪ ಹೊತ್ತಾದರೆ ಆಯ್ತಲ್ಲ, ಶಾಸ್ತ್ರ
ಶಾಸ್ತ್ರ ಮುಗಿಸ್ಕೊಂಡು ಹೋಗ್ಬಿಟ್ರೆ ಆಯಿತು ಅಂತೇಳ್ಬಿಟ್ಟು ಪರ್ಮಿಷನ್ ತೊಗೊಂಡು ಅವರೂ ಅಷ್ಟೇ ಬಂದಿದ್ದರು. ಇನ್ನು ನೋಡ್ಬೋದು ನಮ್ಮ ಡಿಂಪಿ ಒಂದು ಹತ್ರ ನಿಂತ್ಕೊತಾನೆ ಇಲ್ಲ, ಕುಂಡ್ರಿಸಿದ್ರೂ ಕುತ್ಕೊತಾ ಇಲ್ಲ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಅಂತಂದರೆ ಹೂವೆಲ್ಲ ಮುಟ್ಕೊಂಡು. ಆದ್ರೂ ಅವಳಿಗೆ ಅದು ಎಷ್ಟೇ ಯಾಮರ್ಸಿದ್ರೂ ಅವಳಿಗೆ ಮೈಂಡು ಫುಲ್ಲೂ ಆ ಬಳೆಗಳು ಆ ಉಂಗುರಗಳ ಮೇಲೇ ಇದೆ. ಅವಳಿಗೆ ಪದೇ ಪದೇ ಅದನ್ನು ತೋರಿಸ್ತಾನೆ ಇದ್ದಾಳೆ. ನಮ್ಮ ಮನೆಯವ್ರಿಗೆ ಉಂಗುರ ಆಗಿರಲಿ ಮತ್ತು ಬಳೆಗಳ್ನೆಲ್ಲ. ರೈಟ್ ಸೈಡ್ ಸೆಂಟ್ರಿಗೆ ಫಸ್ಟ್ ಅಲ್ಲ ಫಸ್ಟ್ ಇದ್ರಲ್ಲಿ ಮಾಡ್ತಾರೆ ರೈಟ್ ಸೈಡ್ ಇದೆ ಅಲ್ಲ ಇಟ್ಲ ಕತ್ತರ್ತಾನೆ 3 ಸಾರಿ ಇಟ್ಲ ಕಟ್ చేస్తానಲ್ಲ ಇಟ್ಲ ಓ ನನ್ನ ಹಂಗೆ ಫೋಟೋ ನೀಟಾಗಿ ನೋಡ್ಸಿ ಏನೋ ಮಾಡ್ತಾರ ಸುಮ್ಮನೆ ಹಿಂಗ ಅಂದ್ರೆ ಅಷ್ಟೇ ಅಷ್ಟೇ ఇప్పుడు ಸ್ವಲ್ಪ ತಕ್ಕೊಡು ಕೂದಲ ಸೆಂಟ್ರಿಗೆ ಸ್ವಲ್ಪ ಕಟ್ ಮಾಡ್ತೀವಪ್ಪ ನಾನು ಮಧ್ಯದ ರೈಟ್ ಸೈಡ್ ಫಸ್ಟ್ ರೈಟ್ ಸೈಡ್ ಆಮೇಲೆ ಲೆಫ್ಟ್ ತೆಗಿತೀನಿ ಸ್ವಲ್ಪ ಹಿಡ್ಕೊಂಡು ಸ್ವಲ್ಪನೇ ಅಷ್ಟು ಮುಂದೆ ಫುಲ್ ತುದಿ ಕಟ್ ಮಾಡಬೇಕು ಮುಖನ್ನೇ ಲಾಸ್ಟ್ ಸ್ವಲ್ಪ ಎಲ್ಲಿವರೆಗೂ ಕೆಳಗಡೆ ರೂಟ್ ಹತ್ರನ ಇಲ್ಲಿ ಕಟ್ ಮಾಡಿ ಸ್ವಲ್ಪ ಇಲ್ಲಿ ಮತ್ತೆ ಅವೆಲ್ಲ ತಲೆ ಏಯ್ ಡಿಂಪು ಎಲ್ಲಿ ಡಿಂಪು ಎಲ್ಲಿ ಪಾಯ నీ జుట్టు పాయ ఇప్పుడు ಗುಂಡೆ ಇದಕ್ಕೆ ಹೆಂಗ್ ಮಾಡಕತ್ತ ಗುಂಡು ಹೊಡ್ಸೋಬೇಕಾರೆ ಹೆಂಗೆ అన్ని ఇస్తాం సరే ఇవి ఇచ్చేది సరే ಫುಲ್ಲು ಕಡಿಮೆ ಇಷ್ಟೇ ಇಷ್ಟ ಆಗುತ್ತಲ್ಲ. ಸೆಂಟ್ರ್ ಹಾಯ್ ಡಿಂಪು ಆಯ್ತು ಎಲೆ ಕೊಡಮ್ಮ ಅವ್ರ ಕೈಯಲ್ಲಿ ಆಯ್ತಾಯ್ತು ಡಿಂಪು ಇಲ್ಲಿ ನೋಡಿಲಿ ಜೋಳ ಎಲ್ಲ ಆದ್ಮೇಲೆ ಓಂ ನಮಃ ಶಿವಾಯ ಓಂ ನಮಃ ಇಟ್ಕೊಳ್ಳಿ ಮಾಡ್ತಾನೆ ಇದ್ದೀನಿ ನೀವು ಹಾಗೆ ಡ್ರೆಸ್ ಏನೋ ಕೊಡೋದಿಲ್ಲ ಇಪ್ಪಡೆ ಅಲ್ಲ ಗಿಫ್ಟ್ ಹಾಕ್ಬಿಡು ಮತ್ತೆ ವಾಪಸ್ ಕ್ಲಿಪ್ಸ್ ಇದು ಕಟ್ಟ ಬರ್ತೈತೆ ಧರಿಸುತ್ತಾನೆ ನಾವು ಕೊಡೋದೇನಮ್ಮ ಬಟ್ಟೆ ಹಾಕಿಗೆ ರಾಮ ನೀವು ಕುಂಕುಮ ಹಚ್ಚಿ ಅಕ್ಕಿಗೆ ಬಟ್ಟೆ ಕೊಡ್ತಾರೆ ಆಮೇಲೆ ನಿಮ್ಮೊಬ್ಬರು ಕುಂದಿರಿಸಿ ಅವ್ರ ಬಟ್ಟೆ ಕೊಡ್ತಾರೆ ರಾಕ್ಷಿ Hey, Dimple, Bobo, ay,
ಕಡೆ ಮಹೇಶ್ ಬಾ. ಅಲ್ಲಲ್ಲ ನಿಲ್ಲ ಇನ್ನು ಶಾಸ್ತ್ರ ಎಲ್ಲ ಮಾಡಿದ್ಮೇಲೆ ಇನ್ನು ಅವಳಿಗೆ ಬಟ್ಟೆನ ಕೊಡ್ತಾ ಇದ್ದೀವಿ ನಾವು. ಫ್ರಾಕ್ ತೊಗೊಂಡು ಬಂದಿದ್ವಿ. ನಿನ್ನೆ ಲಾಗ್ನಲ್ಲಿ ನೋಡಿದ್ರೆ ಗೊತ್ತಿರುತ್ತೆ. ಶಾಪಿಂಗಿಗಂತ ನಾನು ಮತ್ತು ನಮ್ಮ ತಂಗಿ ಹೋಗಿದ್ವಿ. ಹಾಗಾಗಿ ನಾವು ಅವಳಿಗೆ ನಾನೊಂದು ಮತ್ತು ನಮ್ಮ ತಂಗಿ ಇಬ್ಬರು ಒಂದು ಫ್ರಾಕ್ ತೊಗೊಂಬಂದಿದ್ವಿ. ಎಷ್ಟು ಚೆನ್ನಾಗಿತ್ತು ಫ್ರಾಕು ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರಾಕ್ ಅದು. ಆಮೇಲೆ ಲಾಸ್ಟಿಗೆ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಫ್ರಾಕ್ ಹಾಕ್ಕೊಂಡಿದ್ದಾಗೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾಳೆ, ಒಳ್ಳೆ ಗೊಂಬೆ ಥರ ಕಾಣಿಸ್ತಾ ಇದ್ದಾಳೆ. ಹೆಣ್ಮಕ್ಳಿಗೆ ಯಾವ ಥರ ಬಟ್ಟೆ ಹಾಕಿದ್ರೂ ಅಷ್ಟೇ, ಅದರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಾವ ಬಟ್ಟೆಗಳಂತೂ ಎಷ್ಟು ಚೆನ್ನಾಗಿರ್ತವೆ ಅಂತಂದರೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ. ಇನ್ನು ನಮ್ಮ ಮನೆಯವರು ಅಷ್ಟೇ ಅವಳನ್ನು ಎತ್ಕೊತಾ ಇದ್ರು. ಅವಳಿಗೆ ಹೆಂಗೆ ಅಂದರೆ ಕೂದಲೆಲ್ಲ ಬೇರೆ ತೆಗ್ದಿರೋದ್ರಿಂದ, ಅಂದರೆ ಜುಟ್ಟೆಲ್ಲ ತೆಗ್ದಿರೋದ್ರಿಂದ ಅವಳಿಗೆ ಕಣ್ಣತ್ರ ಕೂದಲು ಬರ್ತಾಯಿತ್ತು ಅಂತೇಳ್ಬಿಟ್ಟು ಸ್ವಲ್ಪ ಕಿರಿಕಿರಿನೂ ಮಾಡ್ತಾಯಿದ್ಲು. ಅದರಲ್ಲಿ ಬೇರೆ ಸ್ವಲ್ಪ ಶೀತ ಬೇರೆ ಆಗ್ಬಿಟ್ಟಿತ್ತು ಅವಳಿಗೆ. ಇನ್ನು ಹಾಗಾಗಿ ಇನ್ನು ಅದರಿಂದನೂ ಅವಳಿಗೆ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾನೇ ಇದ್ಲು. ಡಿಂಪು ಸ್ಮೈಲ್. ನೀರು ಎತ್ಕೊಂಬ ಆ ಕಡೆ ಈ ಕಡೆ ಹಾಕ್ಬಿಡಮ್ಮ. ಆಯ್ತು ನಿನ್ ಕೆಲಸ ಅಡ್ಕೆಲಿ ಸಹಿತ ನೀನು ಬಂದ್ರಿ ಬ್ಲೌಸ್ ಕಟ್ ಮಾಡಿದ್ದಲ್ಲ ಈಡೋ ನಿಮ್ಮನ್ನು ಸುನೀಲ್ ನಿಮ್ಮನ್ನು ಪೆಟ್ಟು ಆಕೆ ಅದ್ರ ತೆಗೆದಳ ಹಂಗೆ ಇಡ್ತಾ ಫಸ್ಟ್ ಅನ್ನಕ್ಕೆ ಪೆಟ್ಟು ಸುನೀಲ್ ಪೆಟ್ಟು ಪೆಟ್ಟು ಕಳ್ಳಿ ಚಿನ್ನಿ ಅಡಿಕೆ ಇದೆಲ್ಲ ಇರ್ತದೆ. ಇನ್ನೊಂದು ಟ್ರೈ ಇತ್ತಲ್ಲ ಅವ್ರ ಹತ್ರ ಇತ್ತಲ್ಲ ಆಗಲೇ ದಾಟ್ಲ ಆಯ್ತಾ ಅಲ್ಲಿ ಬಟ್ಟೆ ಆಗಲೇ ಎತ್ಕೊಂಡ ಆ ಪ್ಲೇಟ್ ಈ ಕಡೆ ಇದೆ ಇದು ಆ ಪ್ಲೇಟ್ ಮಕ್ಕಳು ಡಿಂಪು ಮಕ್ಕಳು ನನಗೆ ಇನ್ನು ಜೋಳ ಶಾಸ್ತ್ರ ಎಲ್ಲ ಮಾಡಿರೋದ್ರಿಂದ ಇನ್ನು ಅಮ್ಮ ಅವರು ಬಟ್ಟೆನ ಕೊಡ್ತಾ ಇದ್ದಾರೆ ನನಗೆ ಮತ್ತು ನಮ್ಮ ಮನೆಯವ್ರಿಗೆ. ನನಗೆ ನಿನ್ನೆ ಲಾಗ್ನಲ್ಲಿ ನೋಡಿರ್ತೀರ ನೀವು, ನಾನು ಮತ್ತು ನಮ್ಮ ತಂಗಿ ಇಬ್ಬರು ಶಾಪಿಂಗಿಗೆ ಅಂತ ಹೋಗಿದ್ವಿ ಸ್ಯಾರಿನ ತೊಗೊಂಡು ಬರೋಕ್ಕೆ ಅಂತೇಳಿ. ಹಾಗೆ ಡಿಂಪಿಗೆ ಬಟ್ಟೆನ ಅಂತ. ನಮ್ಮ ಮಮ್ಮಿ ಇನ್ನು ಟೈಮ್ ಇರಲಿಲ್ಲ ಅಂತೇಳ್ಬಿಟ್ಟು ನಿನಗೆ ಯಾವ್ದು ಇಷ್ಟ ಬರುತ್ತೋ ಆ ಸ್ಯಾರಿನ ತೊಗೋ ಅಂತ ಹೇಳಿದರು. ನಾನು ನಮ್ಮ ತಂಗಿ ಇಬ್ಬರು ಸ್ಯಾರಿನ ಹುಡುಕಿ ಸಾಕಾಗ್ಬಿಡ್ತು ನಮಗೆ. ಒಂದೊಂದು ಸಲ ಬೇಡ ಅನ್ನೋ ಟೈಮ್ನಲ್ಲಿ ವೆರೈಟೀಸ್ ಸ್ಯಾರೀಸು ಎಲ್ಲ ಸಿಗ್ತವೆ, ಬೇಕು ಅನ್ನೋ ಟೈಮ್ನಲ್ಲಿ ಸಿಗೋದೇ ಇಲ್ಲ. ಎಷ್ಟು ಹುಡುಕಿ ಸಾಕಾಯಿತು. ಇನ್ನೇನು ಬರಬೇಕು ಅನ್ನೋ ಟೈಮ್ನಲ್ಲಿ ಈ ಸ್ಯಾರಿ ನನಗೆ ಚೆನ್ನಾಗಿ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿಬಿಟ್ಟು ಈ ಕಲರ್ನ ಸ್ಯಾರಿನ ತೊಗೊಂಡೆ. ಒಂಥರ ಇಂಗ್ಲೀಷ್ ಕಲರ್ ಅಂತಾರಲ್ಲ, ಒಂಥರ ಪೀಚ್ ಅಂತಾರಲ್ಲ ಆ ಥರ ಇದೆ. ಬಾರ್ಡ್ರನ್ನ ಅಷ್ಟೇ ಸರಸ್ವತಿ ಕಲರ್, ಅದು ತುಂಬ ಚೆನ್ನಾಗಿದೆ ಸ್ಯಾರಿ. ಅದೊಂದು ಇಷ್ಟ ಆಯಿತು, ಹಾಗಾಗಿ ಅದನ್ನು ತೊಗೊಂಡು. ಇದಕ್ಕೂ ಮುಂಚೆ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದು ನನಗೆ ಇಷ್ಟನೇ ಆಗಲಿಲ್ಲ. ಹೇಳಿದ್ನಲ್ವ, ತುಂಬ ಅಂದರೆ ತುಂಬ ಹುಡುಕಿದೆ ನನಗೆ, ಯಾವುದು ಇಷ್ಟ ಆಗಲಿಲ್ಲ. ಇನ್ನೇನಪ್ಪ ಮಾಡೋದು ಅಂತ ಅನ್ಕೊತಿದ್ದಂಗೆ ಈ ಸ್ಯಾರಿ ನನಗೆ ಕಾಣಿಸ್ತು, ಇಷ್ಟನೂ ಅನ್ನಿಸ್ತು. ಇನ್ನು ನಮ್ಮ ತಂಗಿನೂ ತುಂಬ ಚೆನ್ನಾಗಿದೆ, ಇದನ್ನೇ ಇರಲಿ ಅಂತೇಳಿ ಅಂತಂದ್ರು. ಇನ್ನು ಚಾಯ್ಸ್ ಮಾಡಿಕೊಂಡು ತೊಗೊಂಡು ಬಂದ್ವಿ. ನಾವಂತೂ ಬಿಡೋದಿಲ್ಲ ಬಿಡು, ಬೇರೆ ದೇವ್ರ ಹತ್ರ ಕೈ ಮುಗಿದು ಈಗ ಯಾವ ಭಾಗ್ಯೇಶ್ ಜುಗುಡ್ತಾಳೆ. ನನ್ನ ಮೂಗಿಗೆ ನಿನ್ನೆ ಜುಗುಟ್ಬಿಟ್ಟಿದ್ದೆ ಮೊನ್ನೆ. భాగ్యశ్రీ ఇప్పుడు మీరు ఇద్దరు కూర్చోండి. ఈ వెంకటేష్ బట్టి కొట్టాలి తర్వాత సినిమా తర్వాత పెడతాం.
ಇನ್ನು ನಮ್ಮ ತಮ್ಮನ ಹೆಂಡ್ತಿಗೆ ಇನ್ನು ಮಡ್ಲಕ್ಕಿನ ಹಾಕ್ತಾಯಿದ್ರು ಅವ್ರ ತವ್ರ ಮನೆಯಿಂದ. ಹೇಳಿದ್ನಲ್ವ ಅವಳಿಗೆ ಅಣ್ಣ ತಮ್ಮ ಅಂತ ಯಾರೂ ಇಲ್ಲ, ಹಾಗಾಗಿ ಇನ್ನು ಅವರಮ್ಮನೂ ಹಾಕೋ ಥರನೂ ಇಲ್ಲ. ಹಾಗಾಗ್ಬಿಟ್ಟು ಇನ್ನು ನಮ್ಮ ತಂಗಿನೇ ಮಡ್ಲಕ್ಕಿನ ಹಾಕ್ತಾಯಿದ್ದಾಳೆ. ಅವಳು ಕುಂದಿರಿಸ್ಕೊಂಡ್ಬಿಡ್ರಿ, ಅದನ್ನ ನೀರಿಸ್ತಾರ ಡ್ರೆಸ್ తర్వాత ಇಳಿಸ್ತಾವ ಒಡವೆ వేస్తాడు. సరే అಷ್ಟೇ, నువ్వు కట్టుకొని రావాలి తొందరగా. నేను అక్కడంగిది రాకో అక్కో ಸ್ವಲ್ಪ మీరు ఇద్దరు వేసుకున్నాక అమ్మ పాపకి ఇచ్చేస్తారు. అదే మరి అప్పుడు సరే ಇಲ್ಲ ಅಕ್ಕಿ ಕೊಟ್ಟು ಅಕ್ಕಿನ ಹಾಕೊಂಡು ಕೂತ್ಕೊಂಡ್ರು ಇವಾಗ. ನನ್ನ ಲಾಗ್ ನೋಡೋರಿಗೆ ಸುಮಾರು ಜನಕ್ಕೆ ನನಗೆ ಕಾಮೆಂಟ್ಸ್ ಬಂದಿದೆ, ನೀವು ತೆಲುಗು ಮಾತಾಡ್ತೀರಾ, ಕನ್ನಡನೂ ಮಾತಾಡ್ತೀರಾ, ಇಷ್ಟಕ್ಕೂ ನೀವು ಯಾವ ಭಾಷೆ ಅನ್ನೋ ಥರ. ಖಂಡಿತವಾಗ್ಲೂ ನಾವು ಕನ್ನಡನೇ ಮಾತಾಡೋದು. ಇನ್ನು ನಮ್ಮಮ್ಮಂಗೆ ಬಂದಿರೋವಂಥ ಸೊಸೆ ಅಂದರೆ ನಮ್ಮ ತಮ್ಮನ ಹೆಂಡ್ತಿ, ಅವರು ತಿರುಪತಿ ಅಂದರೆ ಆಂಧ್ರ, ಹಾಗಾಗ್ಬಿಟ್ಟು ಅವ್ರು ಫುಲ್ಲು ತೆಲುಗುನೇ ಮಾತಾಡ್ತಾರೆ. ಕನ್ನಡ ಅರ್ಥ ಆಗುತ್ತೆ, ಬಟ್ ಕನ್ನಡ ಸರಿಯಾಗಿ ಮಾತಾಡೋಕ್ಕೆ ಅಂತ ಬರಲ್ಲ ಸ್ಪಷ್ಟವಾಗಿ. ಸ್ವಲ್ಪ ಅಲ್ಲಲ್ಲಿ ಮಿಸ್ಟೇಕ್ ಮಾಡ್ತಿರ್ತಾಳೆ. ಹಂಗಾಗ್ಬಿಟ್ಟು ಸ್ವಲ್ಪ ನಮ್ಮಮ್ಮನೂ ತೆಲುಗು ಮಾತಾಡ್ತಾರೆ, ಹಂಗಾಗಿ ತೆಲುಗುನೇ ಮಾತಾಡ್ತಾಳೆ. ನನ್ನ ಲಾಗ್ ನೋಡಿದವರಿಗೆ ಎಲ್ಲರಿಗೂ ಕನ್ಫ್ಯೂಷನ್, ಅರ್ಧ ತೆಲುಗು ಇರುತ್ತೆ, ಅರ್ಧ ಕನ್ನಡ ಇರುತ್ತೆ ಅಂತ. ಖಂಡಿತವಾಗ್ಲೂ ನನ್ನ ಲಾಗು ಕನ್ನಡನೇ ಇರುತ್ತೆ. ಇನ್ನು ಅಮ್ಮ ಮನೆಗೆ ಅಂತ ಹೋದರೆ ಇನ್ನು ಅಲ್ಲಿ ಸ್ವಲ್ಪ ಕನ್ನಡನ ತೆಲುಗುನ ಮಾತಾಡ್ತಾ ಇರ್ತಾರೆ ಎಲ್ಲರೂ ಅಷ್ಟೇ. ಅವ್ರ ಅಕ್ಕ ತಂಗಿಯರಾಗಿರಲಿ ಅಂದರೆ ನಮ್ಮ ಅಮ್ಮನ ಅಕ್ಕ ತಂಗಿಯರು ಎಲ್ಲ ತೆಲುಗು ಮಾತಾಡ್ತಾರೆ. ನಮ್ಮ ಅಪ್ಪನ ಕಡೆ ಇರೋರು ಎಲ್ಲರೂ ಕನ್ನಡ ಮಾತಾಡ್ತಾರೆ. ಹಂಗಾಗ್ಬಿಟ್ಟು ಕನ್ನಡ ತೆಲುಗು ಎರಡೂ ಮಾತಾಡ್ತೀವಿ. దాంట్లో పసుపు ఇంకా కొంచెం తీసుకుంటే మామూలు ಪೀಪಾ 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 ಎಲ್ಲಿದ್ದಾಳೆ? అన్నీ అట్లే పెట్టేయండి. ಪೀಪೂ ಅನ್ನ ಡಿಂಪು, ಪೀಪೂ ಅನ್ನ. ನೋ ನೋ నో. ఇట్లా పిరికిట్టు వస్తుంది. ఫోటో తిన్నమ్మా, ತೆಗಿತಾ ಇದ್ದೀನಿ ಫೋಟೋ ತೆಗಿಬೇಕ್ರೆ ಚೆನ್ನಾವು. 5 ಹಾಕಿ ಆಮೇಲೆ ಎಲ್ಲ ಲಾಸ್ಟ್ అట్లే పట్టుకోమ్మా. పోసాయి కొన్నేసి ముక్కమ్మ నువ్వు శ్వేత. ఇట్లా పట్టుకొని సర్దానికి దేవుని రూమ్ ముందర తీసుకోండి. ఊరికే అట్ట కట్టేసి దేవుడి దగ్గర అలంకాలంటే కట్ట.
ನಮ್ಮ ಮನೆಯವ್ರಿಗೂ ಅಷ್ಟೇ ಟೈಮ್ ಆಗಿಬಿಟ್ಟಿತ್ತು ಆಫೀಸಿಗೆ, ಇನ್ನು ವರ್ಕ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಅವರಿಗೆ. ಇನ್ನು ಪರ್ಮಿಷನ್ ಬೇರೆ ತೊಗೊಂಡು ಬಂದಿರೋದ್ರಿಂದ ಇನ್ನು ಅವರು ಹೊರಟರು. ಇನ್ನು ನಾವು ಇನ್ನು ಇವೆಲ್ಲ ಇದು ಅಂದರೆ ಮಡ್ಲಕ್ಕಿ ತುಂಬಿಸೋದು ಎಲ್ಲ ಕೆಲವು ಶಾಸ್ತ್ರಗಳು ಇರ್ತಾವಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನಕ್ಕೆ ಇಲ್ಲೇ ಅಮ್ಮ ಊಟ ಎಲ್ಲ ಇಲ್ಲೇ ಹೇಳಿದರು. ಹಾಗಾಗಿ ನಮ್ಮ ಮಕ್ಕಳು ಬೇರೆ ಸ್ಕೂಲ್ಗೆ, ಮಗನಿಗೆ ಬೇರೆ ಬೆಳಗ್ಗೆನೇ ಬಿಟ್ಟು ಬಂದುಬಿಟ್ಟಿದ್ದೆ ಸ್ಕೂಲ್ಗೆ. ನನ್ನ ಮಗನಿಗೆ ಇನ್ನು ನನ್ನ ಮಗಳಿಗೆ ಎಕ್ಸಾಮ್ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅವಳು ಕಾಲೇಜಿಗೆ ಹೋಗಿ ಬಿಟ್ಟು ಬರಬೇಕಾಗಿತ್ತು. ಹಾಗಾಗಿ ಇನ್ನು 12 ಗಂಟೆ ಒಳಗಡೆ ಇದೆಲ್ಲ ಅಂದರೆ ಇದೇನೇನು ಶಾಸ್ತ್ರ ಮಾಡೋದು ಅದನ್ನೆಲ್ಲ ಮುಗಿಸ್ಕೋಬೇಕಾಗಿತ್ತು ಅಂತ ಆದಷ್ಟು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಎಲ್ಲ ಬೇಗನೆಲ್ಲ ಮುಗಿಸ್ಕೊಂಡು, ಇನ್ನು ನನ್ನ ಮಗಳದ್ದು ಅಷ್ಟೇ ಎಕ್ಸಾಮ್ ಬೇರೆ ಇತ್ತು. ಹಂಗಾಗಿ ಅವಳಿಗೂ ಹೋಗಿ ಬಿಟ್ಟು ಬರಬೇಕಾಗಿತ್ತು. ಇನ್ನು ನಮ್ಮ ಮನೆಯವರು ನಾನೇ ಹೋಗಿ ಬಿಟ್ಟು ಬರ್ತೀನಿ, ಇನ್ನು ನಾವು ಬೇರೆ ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ಇನ್ನು ಲೇಟ್ ಆಗಿಬಿಡುತ್ತೆ. ಇನ್ನು ಅವ್ರಿಗೂ ಪರ್ಮಿಷನ್ ಬೇರೆ ತೊಗೊಂಡಿದ್ರಲ್ವ ಒಂದು ಸ್ವಲ್ಪ ಹೊತ್ತು, ಹಾಗಾಗಿ ಬೇಗನೆ ಹೋಗಿ ಅವಳಿಗೆ ಬಿಟ್ಬಿಟ್ಟು ನಾನು ಅಲ್ಲಿಂದ ಮನೆಗೆ ಹೋಗ್ತೀನಿ ಅಂಥೇಳಿ ಅವರು ಹೊರಟರು. ಇನ್ನು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಅದೊಂದೊಂದು ಪ್ಲಸ್ ಪಾಯಿಂಟು ನಮಗೆ. ಡಿಂಪು ಜಾಸ್ತಿ ಅಕ್ಕಿ ನೋಡಿ ಹೆಂಗೆ ಕೂತ್ಕೊಂಡ. ಆಮೇಲೆ ಫಂಕ್ಷನ್ ಅವಳು ನೋಡಿ ಹೆಂಗೆ ಮಾಡ್ತೀನಿ. ఆ మెరూన్ తెచ్చిన పెట్టింటాను కొంచెం బాక్స్లో కాలు నేను సైతాకి చీరిచ్చిన తమ్ములో నెట్టిత్తಲ್ಲ వదిలే అంటించి ఇచ్చేసి మళ్ళీ తీసుకోవాలి నాకే ఫస్ట్ ఇచ్చింది. ఇంకొంచెం ముందుకు మిక్స్ అయింది. ఇప్పుడు డ్రెస్సులు వచ్చారండి. దగ్గరికి పోయి ನೆಕ್ಸ್ಟ್ ಇಯರ್ ತಮ್ಮ ಬರುತ್ತೆ ಡಿಂಪಿಗೆ ಹೇಳೋದು ಇವಾಗ ನೆಕ್ಸ್ಟ್ ಇಯರ್ ತಮ್ಮ ಅಂತ. ತಿನ್ಬಿಟ್ರಿ ಮತ್ತೆ ನಿಂಪು ಯೋ ಯೋ ಹಿಂಗೆ ಡಿಂಪು ನೋಡ್ರಿ ಇಲ್ಲಿ ಇಲ್ಲಿ ಡಿಂಪು ಏ ಡಿಂಪು ಏಯ್ ನಿಂಪು ಯೋ ಸ್ಮೈಲ್ ಕೊಡಲಿ ಫೋಟೋಗೆ ಸ್ಮೈಲ್ ಚೂಡಲಿ ಸ್ಮೈಲ್ ಆಯ್ತು ಬಿಟ್ಟೇನಿ ಬಾ 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 ಈ ಲೆವೆಲ್ಗೆ ಯಾವಾಗಲೂ ತೆಗಿಬೇಕು ಫೋಟೋ. ನೋಡಿ ಎಲ್ಲ
ಬಂದ್ಬಿಟ್ರೆ ಆಯ್ತು ಮತ್ತೆ ಆಮೇಲೆ ನಾವು ಆ ಕಡೆಯಿಂದ ಮತ್ತೆ ನಾವು ತಿರುಪತಿಗೆ ಹೋಗ್ತೀವಿ. ಬಾ ಹಂಗಲ್ಲ ಯಾವ నక్లెస్ తీసుకెళ్ళి అది ఇంకా దొరకలేదు అసలు తీసి అదే ಚೆನ್ನಾಗಿ ಕಾಣಿಸ್ತೈತಲ್ಲ ಲೈಟ್ ಕಲರ್ ನೀನು ಕೋಟಿಗೆ ಶೂಟ್ ಆಗ್ತದೆ ಬ್ಲೇಸರ್ ವಾವ್ ವಾವ್ ಇಲ್ಲಿ ఆ గౌను ఎక్కువసేపు ఉంచుకోవాలి. ಇರ್ತವೆ ಎರಡು ಇರ್ತವೆ బుక్ అంతే ಫಂಕ್ಷನ್ ಆಗ್ತದ ಡಿಪ್ಪತ್ತ ಈ ಕೊಡು ಕೂದಲು ನೆನ್ಕೋ ನಿಂಪು అది పైకి అది చైన్ ನಿಂಪು ಡ್ಯಾನ್ಸ್ ಮಾಡಿ ಜಿಕ್ ನಕ್ಕ ಜಿಕ್ ನಕ್ಕ ಜಿಕ್ ನಕ್ಕ నిప్పు డాన్స్ డీజే 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 ఒక పక్కింటాం అట్లా అంటే కన్నా ఏం వేసిందో ಬರ್ತಾ ಇತ್ತಲ್ಲ ಇಲ್ಲಿ ఎక్కువ బర్త్డే రోజు అట్లే ఉండు రజా ఆ రోజు ఒక్క రోజు యాక్టివ్ గా ఉండు ఇట్లే డాన్స్ చెయ్యి నిప్పు డాన్స్ ಹೆಂಗ್ ಟಿಪ್ಪು వీడియోలు ఫోటోలు బాగా వచ్చాయి ಜವಳ ಶಾಸ್ತ್ರ ಎಲ್ಲ ಮುಗಿಸಾದ್ಮೇಲೆ ಏನಾದ್ರು ಸ್ಯಾರಿ ಎಲ್ಲ ಚೇಂಜ್ ಮಾಡಿಬಿಟ್ಟು ಚೂಡಿದಾರನ ಹಾಕ್ಕೊಂಡೆ. ನನಗಂತೂ ಆ ಸ್ಯಾರಿ ಉಟ್ಕೊಂಡು ಶೆಕೆ ಶೆಕೆ ಅಂತ ಅನ್ನಿಸ್ತಾ ಇರುತ್ತೆ, ಕಂಫರ್ಟ್ ಅಂತ ಅನಿಸೋದೇ ಇಲ್ಲ ನನಗೆ. ಚೂಡಿದಾರ ಹಾಕ್ಕೊಂಡ್ರೇ ನನಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚಿತ್ರಾನ್ನ ಮತ್ತು ಕೋಸಂಬರಿ ಮತ್ತು ಪಲ್ಯ ಪಾಯಸ ಎಲ್ಲವನ್ನೂ ಅಷ್ಟೇ ಮಾಡಿದರು. ಇನ್ನು ಅನ್ನ ಸಾಂಬಾರು ಎಲ್ಲ. ಇನ್ನು ನೆಕ್ಸ್ಟ್ ಡೇ ತುಳಸಿ ಹಬ್ಬಕ್ಕೆ ಅಂತೇಳ್ಬಿಟ್ಟು ಇನ್ನು ದೀಪ ಎಲ್ಲ ವಾಶ್ ಮಾಡಿ ಅಮ್ಮ ಇಟ್ಕೊಂಡಿದ್ರು. ಇದಾಗಿರುತ್ತೆ ಫ್ರೆಂಡ್ಸ್ ಈ ದಿನದ ಲಾಗ್. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಾಯ್, ಸಿ ಯು ಇನ್ ನೆಕ್ಸ್ಟ್ ಲಾಗ್.